ನಮಸ್ಕಾರ, ನಾನು ರೇಖಾ. ಅಮೂಲ್ ಲೈವ್ನಲ್ಲಿ ಇವತ್ತು ನಾನು ಪಾವ್ ಭಾಜಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಅಮೂಲ್ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್, ಅಮೂಲ್ ಆರ್ಗ್ಯಾನಿಕ್ ಜಿಂಜರ್ ಪೌಡರ್, ಅಮೂಲ್ ಬಟರ್. ಅದಕ್ಕೆ ಇವಾಗ ಪಾವ್ ಭಾಜಿಗೆ ಏನೇನು ಯೂಸ್ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೂಟ್, ಬಟಾಣಿ, ಟೊಮ್ಯಾಟೊ, ಮೂಂಗ್. ಇದು ಮೂಂಗ್ ತಗೊಳ್ತಾ ಇದ್ದೀನಿ, ಹೆಲ್ದಿ ಚೆನ್ನಾಗಿರುತ್ತೆ ಮೂಂಗ್. ಆನಿಯನ್, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಇದು ಹೀಂಗ್ ವಾಟರ್, ಲೆಮನ್, ಕೊತ್ತಂಬರಿ ಸೊಪ್ಪು, ಉಪ್ಪು. ಇವಾಗ ಒಗ್ಗರಣೆಗೆ ಏನಂತ ಯೂಸ್ ಮಾಡ್ತೀನಿ ನೋಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಕಸ್ತೂರಿ ಮೇಥಿ, ಪಾವ್ ಭಾಜಿ ಮಸಾಲ, ಬಟರ್, ಜೀರಿಗೆ ಪೌಡರ್, ಕೆಂಪು ಮೆಣಸಿನ್ಕಾಯಿ, ಅಮೂಲ್ ಆರ್ಗ್ಯಾನಿಕ್ ಅರಿಶಿನ ಪೌಡರ್, ಎಣ್ಣೆ, ಪಾವು. ಬನ್ನಿ ಇವಾಗ ನಾವು ತೋರಿಸ್ತೀನಿ ವಿಧಾನ ಮಾಡೋದು. ಮೊದಲು ನಾವು ತರಕಾರಿ ಫ್ರೈ ಇದು ಬಾಯ್ಲ್ ಮಾಡಕ್ಕೆ ಇಕ್ತೀನಿ. ಕುಕ್ಕರ್ ಇಕ್ತಾ ಇದ್ದೀನಿ. ಬಿಸಿ ನೀರು ಮೊದಲೇ ನಾನು ಮಾಡಿಬಿಟ್ಟು ಇಕ್ಕಿದ್ದೀನಿ. 2 ಗ್ಲಾಸ್ ಬಿಸಿ ನೀರು ತಗೊಳಿದ್ದೀನಿ. ಇದರಲ್ಲಿ ನಾನು 2 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಷ್ಟು ವೆಯ್ಟ್ ಮಾಡೋಣ. ಅದಕ್ಕೆ ಜೀರಿಗೆ ಪೌಡರ್, ಎಣ್ಣೆ ಸ್ವಲ್ಪ ಬಿಸಿ ಆಗಕ್ಕೆ ಬಂದಿದೆ. ಇವತ್ತು ಹೆಲ್ದಿ ಪಾವ್ ಭಾಜಿ ತೋರಿಸ್ತಾ ಇದ್ದೀನಿ. ವಿತ್ ಮೂಂಗ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಪಾವ್ ಭಾಜಿನಲ್ಲಿ. ಆಮೇಲೆ ಅಮೂಲ್ ಅವ್ರ ಜಿಂಜರ್ ಪೌಡರ್, ಒಂದು ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿ ಒಂದು ಸ್ಪೂನ್ ಇದರಲ್ಲಿ ಇವಾಗ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಜಿಂಜರ್, ಆಮೇಲೆ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಫ್ರೈ ಮಾಡೋಣ. ಆಮೇಲೆ ಇವಾಗ ವೆಜಿಟೇಬಲ್ಸ್ ಹಾಕೋಣ. ಇದರಲ್ಲಿ ಆಲೂಗಡ್ಡೆ ನಾನು 2 ಆಲೂಗಡ್ಡೆ ತಗೊಂಡಿದ್ದೀನಿ. ದೊಡ್ಡದು ಇದೆ ಆಲೂಗಡ್ಡೆ. ಇದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬಾಯ್ಲ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಕ್ಯಾರೆಟು ನಾನು 3 ಕ್ಯಾರೆಟ್ ತಗೊಂಡಿದ್ದೀನಿ. ಇದೆಲ್ಲ ಕಟ್ ಮಾಡಿಬಿಟ್ಟು ಇಕ್ಕಿದೆ ಮುಂಚೆನೇ. ಬೀಟ್ರೂಟ್ 1. ಬೀಟ್ರೂಟ್ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. 1 ಬೌಲ್ ಮಟರ್ ಹಾಕ್ತಾಯಿದ್ದೀನಿ, ಬಟಾಣಿ. ಸ್ವಲ್ಪ ಮಿಕ್ಸ್ ಮಾಡೋಣ. ಆಮೇಲೆ ಇದರಲ್ಲಿ 3 ಟೊಮ್ಯಾಟೊ ಇದೆ. 3 ಟೊಮ್ಯಾಟೊ ಹಾಕಿದ್ದೀನಿ. ಇವಾಗ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೀ ಸ್ಪೂನ್ ಅರಿಶಿನ ಪೌಡರ್, 1 ಸ್ಪೂನು ಪಾವ್ ಭಾಜಿ ಮಸಾಲ. ನೀವು ಯಾವುದೇ ಕಂಪ್ನಿ ಆದರೂ ತಗೋಬೋದು. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಶುಂಠಿ ಹಾಕ್ತೀವಿ. ಶುಂಠಿ ಹಾಕೋಣ. ತುರಿದ್ಬಿಟ್ಟು ಹಾಕಬೇಕು. ಹಿಂಗೆ ಮಸಾಲ ನಾನಿವತ್ತು ಎಲ್ಲ ಫುಲ್ ಮೆಥಡೇ ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡಬೇಕು ಅಂತ. ಮೊದಲು ಬಾಯ್ಲ್ ಮಾಡಿಬಿಟ್ಟು ಇಕ್ಕಿಲ್ಲ. 2-3 ವಿಸಲ್ ತೊಗೊಳ್ರೆ ಬಾಯ್ಲ್ ಆಗಿಬಿಡುತ್ತೆ. ಅದಕ್ಕೆ ನಾನು ಇದು ಬಾಯ್ಲ್ ಆಗೋಷ್ಟು ಗಂಟ ನಾನು ಫ್ರೈ ಮಾಡೋದೆಲ್ಲ ತೋರಿಸ್ಬಿಡ್ತೀನಿ ನೋಡಿ. ಹಿಂಗೆಲ್ಲ ಇವಾಗ ಮಸಾಲೆ ಮಿಕ್ಸ್ ಮಾಡಬೇಕು. ಆಮೇಲೆ 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು.
ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದು ಮಸಾಲೆ ಇದನ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ. ನಾನು ಮೊದಲೇ ಬಿಸಿ ನೀರು ಮಾಡಿಬಿಟ್ಟು ಇಕ್ಬಿಟ್ಟೆ, ಯಾಕಂದರೆ ಟೈಮ್ ವೇಸ್ಟ್ ಮಾಡಬಾರ್ದು, ಜಲ್ದಿ ಇದಾಗ್ಬಿಡತ್ತೆ. ನೀವು ವೆಜಿಟೇಬಲ್ ನಿಮ್ಗೆ ಏನು ಬೇಕೋ ಅದು ನೀವು ಯೂಸ್ ಮಾಡ್ಬೋದು. ಎಲೆಕೋಸು, ಹೂಕೋಸು, ಯಾವುದೇ ಇದರಲ್ಲಿ ಹೀರೆಕಾಯಿನೂ ಸೋರೆಕಾಯಿನೂ ಹಾಕ್ಬೋದು. ಸೋರೆಕಾಯಿನೂ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಹೆಲ್ದಿ ಮಾಡಬೇಕಂದ್ರೆ ಸೋರೆಕಾಯಿನೂ ಹಾಕ್ಬೋದು. ಇದು ಇವಾಗ ನಾನು ಮೂಂಗ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಇವತ್ತು, ಮೂಂಗ್. ಯಾರಿಗೂ ಗೊತ್ತಾಗಲ್ಲ ನಾವು ಇದರಲ್ಲಿ ಮೂಂಗ್ ಹಾಕಿದ್ದೀವಿ ಅಂತ. ಟೇಸ್ಟ್ ಫ್ಲೇವರ್ ಏನು ಗೊತ್ತಾಗಲ್ಲ. ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಇದರಲ್ಲಿ ನಾವು ಬಿಸಿ ನೀರು ಹಾಕ್ತೀವಿ. ನಾನು 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ, ಯಾಕಂದ್ರೆ ಜಾಸ್ತಿ ತೆಳುವಾಗಿರ್ಬಾರ್ದು ಅಂತ. ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಕುಕ್ಕರ್ ಮುಚ್ಚಳ ಹಾಕೋಣ. ಸ್ವಲ್ಪ ಟೈಮ್ ತಗೊಳತ್ತೆ ಇವತ್ತು ವಿಡಿಯೋ, ಯಾಕಂದರೆ ಫುಲ್ ಮೆತ್ತಗೆ ತೋರಿಸ್ರೆ ನಿಮಗೂ ಮಾಡಕ್ಕೆ ನೆಕ್ಸ್ಟ್ ಆರಾಮಾಗಿರುತ್ತೆ. 3-4 ವಿಸಲ್ ತಗೊಳ್ತೀವಿ. ಅಷ್ಟು ಗಂಟ ಒಂದು ಬಾಣಲಿ ಇಟ್ಬಿಟ್ಟು ಪಾವ್ ಭಾಜಿಗೆ ಮಸಾಲೆ ಫ್ರೈ ಮಾಡ್ತೀವಿ. ಇದರಲ್ಲಿ ಇವಾಗ 4 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಸ್ಪೂನು ಬಟರ್ ಹಾಕ್ತಾ ಇದ್ದೀನಿ. ಇವಾಗ ಫ್ರೈ ಮಾಡಕ್ಕೆ ನಾನು ಮೆಥಡ್ ತೋರಿಸ್ತೀನಿ ನೋಡಿ. ಸ್ವಲ್ಪ ಬಿಸಿ ಆಗಬೇಕು. ಕುಕ್ಕರು ಇಕ್ಕಿದ್ದೀನಿ. ಬಿಸಿ ಆಗಬೇಕು ಸ್ವಲ್ಪ. ಫ್ಲೇಮ್ ಜೋರಾಗೆ ಇಕ್ಕಿದ್ದೀನಿ ನಾನು. ಇದು ಎಣ್ಣೆ ಆಮೇಲೆ ಬೆಣ್ಣೆ ಬಟರ್ ಮಿಕ್ಸ್ ಆಗಬೇಕಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಸ್ಕಿಪ್ಟು ಮಾಡ್ಬೋದು, ಬೇಕಂದರೆ ಆನಿಯನ್ನು ಗ್ಯಾರ್ಲಿಕ್ ಯಾರಿಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಬೋದು ಪಾವ್ ಭಾಜಿ. ಡ್ರೈ ಜಿಂಜರ್ ಪೌಡರು ಹಾಕ್ಬೋದು. ನೋಡಿ ಆರ್ಗ್ಯಾನಿಕ್ ಇದು ಜಿಂಜರ್ ಪೌಡರ್ ಇದೆ, ಅಮೂಲ್ ಅವ್ರದ್ದು. ಇವಾಗ ಜೀನ್ ಪಾವ್ ಭಾಜಿ ಯಾರಾದರೂ ಮಾಡಬೇಕಂದ್ರೆ ನೀವು ಈರುಳ್ಳಿ, ಬೆಳ್ಳುಳ್ಳಿ, ಬೀಟ್ರೂಟು ಅದೆಲ್ಲ ಸ್ಕಿಪ್ ಮಾಡ್ಬೋದು ನೀವು. ಲೈವ್ನಲ್ಲಿ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ನಮಸ್ಕಾರ. ನಂದಿನಿ ಮ್ಯಾಮ್ ಅವ್ರಿಗೆ ನಮಸ್ಕಾರ. ಇವಾಗ ನಾವು 1/2 ಟೀ ಸ್ಪೂನ್ ಜೀರಿಗೆ ಹಾಕೋಣ. ಇದು 3 ಆನಿಯನ್ ತಗೊಳಿದ್ದೀನಿ ಫ್ರೈ ಮಾಡೋಕ್ಕೆ. ಸಣ್ಣ ಚಾಪ್ ಮಾಡಿಬಿಟ್ಟಿದ್ದೀನಿ. ಇದು ಫ್ರೈ ಮಾಡೋಣ. ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್, ಆಮೇಲೆ ಹಸಿಯಾಗಿದ್ದರೆ ಟೇಸ್ಟ್ ಬರಲ್ಲ.
ಫ್ರೈ ಆಗ್ತಾ ಇದೆ. ನಾನು ಇವಾಗ ಕ್ಯಾಪ್ಸಿಕಮ್ ಹಾಕೋಣ. ಕ್ಯಾಪ್ಸಿಕಮು 2 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಸಣ್ಣ ಸಣ್ಣ ಚಾಪ್ ಮಾಡಿದ್ದೀನಿ ಕ್ಯಾಪ್ಸಿಕಮು. ಇದು ಟೊಮ್ಯಾಟೊನು ನೋಡಿ ಚೆನ್ನಾಗಿ ಸಣ್ಣ ಚಾಪ್ ಮಾಡಿಬಿಟ್ಟು ಇಕ್ಕಿದ್ದೀನಿ. 4 ಟೊಮ್ಯಾಟೊ ತಗೊಂಡಿದ್ದೀನಿ ಇದಕ್ಕೆ. ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ, ಯಾಕಂದರೆ ಸ್ಮ್ಯಾಶ್ ಚೆನ್ನಾಗಿ ಹಾಕ್ಬೇಕಲ್ಲ. ಕ್ಯಾಪ್ಸಿಕಮ್ ಬಾಯ್ಲ್ನಲ್ಲಿ ಹಾಕ್ಬಾರ್ದು, ಮೀನ್ಸ್ ಫ್ಲೇವರ್ ಕ್ಯಾಪ್ಸಿಕಮ್ ಜಲ್ದಿ ಇದಾಗ್ಬಿಡುತ್ತಲ್ಲ ಫ್ರೈ. ಸ್ವಲ್ಪ ಉಪ್ಪು ಹಾಕೋಣ, ನಿಮ್ಗೆ ಎಷ್ಟು ರುಚಿ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕೆ ಆಲ್ರೆಡಿ ಅದನ್ನೆಲ್ಲ ಹಾಕಿದ್ದೀನಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೋದು ನೀವು. ಸ್ವಲ್ಪ ಇದು ಫ್ರೈ ಆಗಕ್ಕೆ ಬಿಡೋಣ, ಯಾಕೆ ಚೆನ್ನಾಗಿ ಫ್ರೈ ಆಗಬೇಕಲ್ಲ. ನೋಡಿ ಕುಕ್ಕರು ವಿಸಲ್ ಇವಾಗ ಕೂಗಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಫ್ರೈ ಆಗ್ತಾ ಇದೆ. ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಲ್ಲ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಬೇಕು. ಸ್ವಲ್ಪ ಮುಚ್ಚಳ ಇಕ್ತಾ ಇದ್ದೀನಿ ನಾನು, ಸ್ವಲ್ಪ ಫ್ರೈ ಆಗಕ್ಕೆ. ಅಷ್ಟು ಗಂಟ ನಾವು ಬನ್ನಿ ಪಾವ್ ಕಟ್ ಮಾಡೋಣ. ಅದು ಫ್ರೈ ಆಗ್ತಾ ಇದೆಯಲ್ಲ, ನೋಡಿ ಹಿಂಗೆ ಕಟ್ ಮಾಡಿಬಿಟ್ಟು ಇಕ್ಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಇವತ್ತು ಪಾವ್ ಭಾಜಿ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. Mabe Kataria, one of my favorite. Oh, thank you. ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಸ್ಮ್ಯಾಶು ಮಾಡ್ತಾ ಇರ್ತೀನಿ, ಅಂದರೆ ಮೀನ್ಸ್ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಆಮೇಲೆ ಇದ್ಯಾಕೆ ಚೆನ್ನಾಗಿ ಕಟ್ ಮಾಡಿದ್ದೀನಿ, ಸ್ವಲ್ಪ ಬಾಯಿನಲ್ಲಿ ಪಾವ್ ಬಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಯಾಕೆ ಫುಲ್ ಸ್ಮ್ಯಾಶ್ ಆಗಿಬಿಟ್ರೆ ಪಾವ್ ಭಾಜಿ ತಿನ್ನೋದು ಟೇಸ್ಟು ಲೈಕ್ ಒಂದು ಇದಾಗಿಬಿಡುತ್ತೆ. ಫುಲ್ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಬೇಕು. ಯಾಕೆ ತರಕಾರಿ ಆಲ್ರೆಡಿ ಬಾಯ್ಲ್ ಮಾಡ್ತೀವಲ್ಲ, ಅದೇ ಸ್ಮ್ಯಾಶ್ ಆಗಿಬಿಡುತ್ತಲ್ಲ. Mabe Kataria, it's delicious. Thank you. ನೋಡಿ ಸ್ವಲ್ಪ ಆಗ ಬಂದಿದೆ ಫ್ರೈ. ಯಾರೆಲ್ಲ ಲೈವ್ನಲ್ಲಿ ಇದ್ದೀರಾ
ಪ್ಲೀಸ್ ಇವತ್ತು ಇಟ್ ವಿಲ್ ಟೇಕ್ ಎ ಟೈಮ್, ಯಾಕಂದರೆ ವೆಜಿಟೇಬಲ್ ಬಾಯ್ಲ್ ಆಗಬೇಕು. ಆಮೇಲೆ ಇದು ಫ್ರೈ ಮಾಡ್ತಾಯಿದ್ದೀನಿ. ಅಷ್ಟು ಗಂಟ ನಾನು ಇದೆಲ್ಲ ಮೆಥಡ್ ತೋರಿಸ್ತಾ ಇದ್ದೀನಿ. ನೋಡಿ ರಿಸಲ್ಟ್ ಬಂದಿದೆ. ನಾನು ನನ್ನ ಫ್ಯಾಮಿಲಿ ಪ್ರಕಾರ ಕ್ವಾಂಟಿಟಿ ಮಾಡಿದ್ದೀನಿ. ಇದು ನಿಮ್ಗೆ ಏನು ಬೇಕೋ ನೀವು ಸ್ವಲ್ಪ ಕ್ವಾಂಟಿಟಿ ತಗೊಬಿಟ್ಟು ನೀವು ಯೂಸ್ ಮಾಡ್ಬೋದು. ಅಟ್ಲೀಸ್ಟ್ 3-4 ವಿಸಲ್ ಬಂದುಬಿಟ್ರೆ ತರಕಾರಿ ಎಲ್ಲ ಬೇಯ್ಬಿಡತ್ತೆ. ಹಿಟ್ಟಿನಲ್ಲಿ ಸ್ವಲ್ಪ ನೋಡಿ ಕಸ್ತೂರಿ ಮೆಥಿ ಹಾಕೋಣ, ಚೆನ್ನಾಗಿ ಸ್ಮೆಲ್ ಬರುತ್ತೆ. ಕಸ್ತೂರಿ ಮೆಥಿ ಹಾಕಿದ್ದೀನಿ. ಇನ್ನು 2 ವಿಸಲ್ ಬಂದುಬಿಟ್ರೆ ನೋಡಿ ಇದು ಚೆನ್ನಾಗಿ ಆಗಕ್ಕೆ ಬಂದಿದೆ ಗ್ರೇವಿ. ನಾವು ಇದಕ್ಕೆ ಇವಾಗ ಮಸಾಲೆ ಹಾಕೋಣ. ಇದರಲ್ಲಿ ಇನ್ನು 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪೌಡರ್, 2 ಸ್ಪೂನು ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ. ಇದರಲ್ಲಿ ಇವಾಗ ಸ್ವಲ್ಪ ಹಿಂಗ್ ವಾಟರ್ ಹಾಕ್ತೀನಿ. ಯಾಕೆ ಹಿಂಗ್ ವಾಟರ್ ಹಾಕಿದ್ರೆ ಫ್ಲೇವರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಬೈಂಡಿಂಗ್ ಚೆನ್ನಾಗಿ ಬಂದಿದೆ. ವೆಜಿಟೇಬಲ್ ಬಾಯ್ಲ್ ಆಗಿ ಬಂದ್ಬಿಟ್ಟಿದೆ. ನಾವು ಸ್ವಲ್ಪ ಬಿಸಿ ನೀರು ಇಡ್ತೀವಿ. ಕ್ವಾಂಟಿಟಿ ನೀರು ಕಮ್ಮಿ ಇದ್ದರೆ ಸ್ವಲ್ಪ ಬಿಸಿ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೋಡಿ ಬಿಸಿ ನೀರು ಇಡ್ತಾ ಇದ್ದೀನಿ. ಇವಾಗ ವೆಜಿಟೇಬಲ್ ಆಗಕ್ಕೆ ಬಂದಿದೆ. ಮುಚ್ಚಳ ಹಾಕ್ಬಿಟ್ಟಿದ್ರೆ ಬಿಸಿ ನೀರು ಜಲ್ದಿ ಕಾಯುತ್ತೆ. ಯಾಕಂದ್ರೆ ತಣ್ಣೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಇದು ಗ್ಯಾಸ್ ಸ್ಲಿಮ್ ಮಾಡ್ತಾ ಇದ್ದೀವಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ನಾವು ಕುಕ್ಕರ್ ಗ್ಯಾಸು ಆಫ್ ಮಾಡ್ತೀವಿ. ಆಗಕ್ಕೆ ಬಂದಿದೆ. 5 ಮಿನಿಟ್ಸ್ ಅದು ಸ್ವಲ್ಪ ಕೂಲ್ ಆಗಕ್ಕೆ ಮಾಡ್ತೀನಿ. ಅದು ಇವತ್ತು ಬರೀ ಮೂಂಗ್ ಈಸ್ ಹೆಲ್ದಿ, ಆಮೇಲೆ ಗುಡ್ ಇರುತ್ತೆ ಅಂತ ಇವತ್ತು ಮೂಂಗ್ ಯೂಸ್ ಮಾಡಿಬಿಟ್ಟು ಪಾವ್ ಭಾಜಿ ಮಾಡಿದ್ದೀನಿ ನಾನು. ನೀವು ಬೇಕಂದರೆ ಆಲೂಗಡ್ಡೆ ಏನು ಹಾಕಲ್ಲ ಅಂದ್ರೂ ಸೋರೆಕಾಯಿ ಎಲ್ಲ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಇದು ಹೆಲ್ದಿ ಪಾವ್ ಭಾಜಿ ಆಗುತ್ತೆ. ಅಮೂಲ್ ಅವರು ಆರ್ಗ್ಯಾನಿಕ್ ಜಿಂಜರ್ ಪೌಡರ್ ರಿಯಲಿ ಚೆನ್ನಾಗಿದೆ, ಅದು ನಾವು ಯೂಸ್ ಮಾಡೋಣ. ಇವಾಗ ನಾನು ಕುಕ್ಕರ್ನ ಸ್ವಲ್ಪ ವೆಜಿಟೇಬಲ್ನ ಕೂಲ್ ಮಾಡಕ್ಕೆ ಇಡ್ತಾ ಇದ್ದೀನಿ. ನೋಡಿ ಆಗಿದೆ ವೆಜಿಟೇಬಲ್ಸು. ನೋಡಿ ಕಲರು ಚೆನ್ನಾಗಿ ಬರುತ್ತೆ. ಇದು ಸ್ಮ್ಯಾಶರ್ ಇದ್ದರೆ ನೀವು ಇದರಿಂದ ಸ್ಮ್ಯಾಶ್ ಮಾಡ್ಬೋದು, ಇಲ್ಲಾಂದರೆ ಇದು ಹ್ಯಾಂಡ್ ಮಿಕ್ಸಿಂದನೂ ನೀವು ಮಾಡ್ಬೋದು. ಇದು ಪಾವ್ ಭಾಜಿ ಸ್ಮ್ಯಾಶರೇ ಇದೆ. ಇದು ನೋಡಿ ಹಿಂಗೆ ಸ್ಮ್ಯಾಶ್ ಮಾಡಬೇಕು. ಇಲ್ಲಾಂದರೆ ಚೆನ್ನಾಗಿ ನೈಸ್ ಮಾಡಬೇಕಂದ್ರೆ ಪಾವ್ ಭಾಜಿ ಸ್ಮ್ಯಾಶರ್ ಬರುತ್ತೆ, ಬಟ್ ಇದರಿಂದನೇ ಚೆನ್ನಾಗಿ ಬಂದುಬಿಡತ್ತೆ ಬ್ಲೆಂಡಿಂಗು.
ಬೀಟ್ರೂಟ್ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ನೋಡಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಗಮ್ಮಂಗ್ ಸ್ಮೆಲ್ ಚೆನ್ನಾಗಿದೆ. ಯಾರಿಗೆ ಗೊತ್ತಾಗಲ್ಲ ನಾನು ಹೆಸರು ಕಾಳು ಹಾಕಿದ್ದೀನಿ ಅಂತ ಇದರಲ್ಲಿ. ಮಕ್ಕಳು ಗೊತ್ತಾಗಲ್ಲ. ಯಾವ್ಯಾವ ಮಕ್ಕಳು ಮೀನ್ಸ್ ಇದು ಮಾಡ್ತಾರಲ್ಲ, ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಿದು. ಸ್ವಲ್ಪ ಹ್ಯಾಂಡ್ ಮಿಕ್ಸಿಯಿಂದ ಮಾಡ್ತೀನಿ, ಬ್ಲೆಂಡ್ ಚೆನ್ನಾಗಾಗುತ್ತೆ ಅಂತ. ಹ್ಯಾಂಡ್ ಮಿಕ್ಸಿ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಹ್ಯಾಂಡ್ ಮಿಕ್ಸಿ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ. ಬ್ಲೆಂಡಿಂಗ್ ಚೆನ್ನಾಗಿ ಬಂದು ಅಂತ. ಯಾಕಂದರೆ ತರಕಾರಿ ನಮಗೆ ಇದಾಗಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದು ಗಟ್ಟಿಯಾಗೇ ಇಡಬೇಕು. ಯಾಕೆ ಜಾಸ್ತಿ ನೀರಂಗಿದ್ರೆ ಚೆನ್ನಾಗಿರಲ್ಲ. ನೋಡಿ ಆಗಿದೆ ಇದು. ಇವಾಗ ನಾವು ಇದಕ್ಕೆ ಮಿಕ್ಸ್ ಮಾಡೋಣ. ನೋಡಿ ಪಾವ್ ಭಾಜಿ ರೆಡಿ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನಿಮ್ಗೆ ಹೆಂಗೆ ಬೇಕು, ಗಟ್ಟಿ ಬೇಕು ಅದೆಲ್ಲೂ ಬೇಕು ಹಂಗೆ ಹಾಕ್ಬೋದು ನೀರು. ಸ್ವಲ್ಪ ಗ್ಯಾಸ್ ಫ್ಲೇಮ್ ಫಾಸ್ಟ್ ಮಾಡಿದ್ದೀನಿ. ನೋಡಿ ಗ್ಯಾಸ್ ಫ್ಲೇಮ್ ಫಾಸ್ಟ್ ಮಾಡಿದ್ದೀನಿ ನಾನು. ಇದಕ್ಕೆ ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕೋಣ ನಾವು. ಹುಳಿನೂ ಚೆನ್ನಾಗಿ ಬರುತ್ತೆ ನಿಂಬೆಹಣ್ಣು ಹಾಕಿದ್ರೆ. ನಾನು ಇವಾಗ ಒಂದು ನಿಂಬೆಹಣ್ಣು ಇದೆಲ್ಲ ಹಾಕ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಹಾಕಿದ್ದೀನಿ. ಸ್ವಲ್ಪ ಕುದಿರಿಸಿ ನೋಡಿ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ. ಇವಾಗ ಗಾರ್ನಿಷ್ಗೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ.
ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರಲಿ ಅಂತ. ಇದು ರೆಡಿ ಇದೆ. ಇವಾಗ ನಾವು ಪಾವ್ ಸುಡೋದು ತೋರಿಸ್ತೀನಿ. ಇವಾಗ ಇದು ರೆಡಿ ಇದೆ. ಇವಾಗ ಇದು ಸೈಡ್ನಲ್ಲಿ ಇಡ್ತಾ ಇದ್ದೀನಿ ನಾನು. ಇವಾಗ ಇದು ರೊಟ್ಟಿದು ಹಚ್ಚಿಗೆ ಇಡ್ತಾ ಇದ್ದೀನಿ ತವಾ. ಇದ್ಮೇಲೆ ನಾನು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಆಮೇಲೆ ಬಟರ್ ಎರಡು ಮಿಕ್ಸ್ ಮಾಡ್ತೀನಿ. ಬಟರ್ ಹಾಕ್ತಾ ಇದ್ದೀನಿ. ಬಟರ್ ಹಾಕಿದ್ದೀನಿ. ಪಾವ್ ಸುಡೋದು ತೋರಿಸ್ತೀನಿ. ಇದನ್ನು ಸ್ವಲ್ಪ ಕಸ್ತೂರಿ ಮೇಥಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತೀವಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿ ಹಾಕಬೇಕು ಹಚ್ಚಿಗೆ. ನೀವು ಪ್ಯಾನ್ ಆದರೂ ತಗೋಬೋದು. ನೋಡಿ ಬಿಸಿ ಆಗೋದು ಬಂದಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೋಡಿ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಾವ್ ಭಾಜಿ ಮಸಾಲ, ಇದು ಎಲ್ಲ ಮಿಕ್ಸ್ ಮಾಡೋಣ. ಇವಾಗ ಪಾವ್ ಸುಡೋಣ ನೋಡಿ. ಗ್ಯಾಸ್ ಫ್ಲೇಮ್ ಫಾಸ್ಟಾಗೇ ಇದೆ. ಸ್ವಲ್ಪ ಇಲ್ಲಿ ಕೋಟಿಂಗ್ಗೋಸ್ಕರ ಬಟರ್ ಹಾಕೋಣ. ನೀವು ಅಮೂಲ್ ತುಪ್ಪದಿಂದನೂ ಬೇಕಂದರೆ ಸುಡ್ಬೋದು ಪಾವು. ಬಟರು ತಗೋಬೋದು. ನೋಡಿ ಹಿಂಗೆ ಸುಡಬೇಕು. ಗ್ಯಾಸ್ ಫಾಸ್ಟಾಗೆ ಇಕ್ಕಿದ್ದೀನಿ. ಇವಾಗ ನೋಡಿ ಇದು ರೆಡಿ ಇದೆ. ಇವಾಗ ನಾವು ಸರ್ವ್ ಮಾಡೋದು ತೋರಿಸ್ತೀನಿ. ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಪಾವ್ ಭಾಜಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಇದು ಸರ್ವಿಂಗ್ಗೆ ನೋಡಿ ಲೆಮನ್ನು ಆನಿಯನು ಪೀಸ್ ಮಾಡಿಬಿಟ್ಟು ಇಕ್ಕಿದ್ದೆ ನಾನು. ಇದು ಪಾವ್ ಭಾಜಿ ರೆಡಿ ಇದೆ. ಇದಕ್ಕೆ ಬಟರ್ ಹಾಕೋಣ. ನೋಡಿ ಇದು ರೆಡಿ ಇದೆ. ಇವಾಗ ರೆಡಿ ಟು ಈಟ್ ಪಾವ್ ಭಾಜಿ. ಧನ್ಯವಾದಗಳು ಅಮೂಲ್ ಅವ್ರಿಗೆ. ಬಾಯ್.